ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಗಿರೀಶ್. ಫ್ರೆಂಡ್ಸ್, ನೀವು ಎಲ್ಲರೂ ನೋಡ್ಬೋದು ಏನು ಇದನ್ನೆಲ್ಲ ಮುಂದೆ ಇಟ್ಕೊಂಡು ಕೂತಿದ್ದಾರೆ ಅಂತ. ನಿನ್ನೆ ಸ್ವಲ್ಪ ಆರ್ಡ್ರ್ ಬಂದಿದ್ದು, ಅದನ್ನೆಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ. ಬಟ್ ಇನ್ನೂ ತೊಗೊಂಡೋಗಿಲ್ಲ. ಇವತ್ತು ಬರ್ತಾರೆ ತೊಗೊಂಡೋಗೋಕ್ಕೆ. ಮತ್ತು ಮಕ್ಕಳು ಇನ್ನೂ ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ. ಟೈಮ್ ಆದರೆ 8 ಗಂಟೆ, 9:30 ಸ್ಕೂಲಿಗೆ ಬಿಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಎದ್ದಿಲ್ಲ. ನಾನು ನೋಡೋಣ 9ಗೆ ಬಂದು ಅವರು ತಿನ್ನಿಸಿ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಬಿಡಬೇಕು. ಫ್ರೆಂಡ್ಸ್, ನನಗೆ ಇದು ಆರ್ಡ್ರು ಬಂದು 15 ಡೇಸ್ ಬ್ಯಾಕಿಂದನೂ ಕೊಟ್ಟಿದ್ದರು. ಬಟ್ ನನಗೆ ಆಗಲ್ಲ ಅಂತ ಅವರಿಗೆ ರಿಟರ್ನ್ ಕೊಟ್ಟಿದ್ದೆ. ಬಟ್ ಇವಾಗ ಪಾಪ ಅವರೂ ಆಗಲ್ಲ, ಅವರಿಗೆ ಬಿಡಿ ಅಂತ ಹೇಳಿ ತೊಗೊಂಡೋಗಿ ಕೊಟ್ಟಿದ್ದರು. ಮತ್ತು ಇವಾಗ ಅವರು ಬೇರೆಯವ್ರು ಬಂದು ಮತ್ತು ಆರ್ಡ್ರು ಕೊಟ್ಟು ಹೋದರು. ಸರಿ ಅಂತ ಹೇಳಿ ನೆನ್ನೆ ಎಲ್ಲ ಅದೇ ಸ್ಟಿಚ್ ಮಾಡಿದ್ದಾಯಿತು. ಮತ್ತು ನಾನು ಆರಾಮಾಗಿ ಇದೆಲ್ಲ ಮಾಡೋಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಬೋದಿತ್ತು. ಏನು ಮಾಡ್ತೀರಾ ಪಾಪ ಅವರೇನು ತುಂಬ ಎಮರ್ಜೆನ್ಸಿ ಅಂತ ಹೇಳಿದ್ದಕ್ಕೆ ರೆಡಿ ಮಾಡಿದ್ದೀನಿ. ಏನು ರೆಡಿ ಅಂದರೆ ಇದು ಸ್ಕೂಲಲ್ಲಿ ಕೊಟ್ಟಿರೋದು, ಸ್ವಲ್ಪ ಪ್ರಾಜೆಕ್ಟ್ಗಳು ಕೊಟ್ಟಿದ್ದಾರಂತೆ. ಸೊ ಅದು ಮಕ್ಕಳಿಗೆ ಮಾಡಿಸ್ಕೊಡ್ತಾ ಇರೋದು ಸ್ಕೂಲ್ ಕಡೆಯಿಂದ. ಈ ರೀತಿ ಬ್ಯಾಗು, ಇದು ನಾವೇ ಅಟ್ಯಾಚ್ ಮಾಡಬೇಕಿತ್ತಂತೆ. ಸರಿ ಅಂತ ಹೇಳಿ ಅಟ್ಯಾಚ್ ಮಾಡಿ ಎಲ್ಲ ಮಾಡಿದೆ. ಬಟ್ ಅವರೇ ಕಟಿಂಗ್ ಮಾಡಿ ಕೊಟ್ಟಿದ್ದರು. ಬಟ್ ಇದು ಏನು ಆ್ಯಕ್ಟಿವಿಟೀಸ್ ಅಂತ ಗೊತ್ತಿಲ್ಲ ನನಗೂ. ಸರಿ ಅಂತ ಹೇಳಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ. ಇದನ್ನು ಎಕ್ಸ್ಟ್ರಾ ಹಾಗೆ ಕಟ್ ಮಾಡಿ ಕೊಟ್ಟಿದ್ದರು. ಸ್ಟಿಚ್ ಮಾಡಿ ರೌಂಡಾಗಿ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ 21 ಪೀಸ್ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, 21 ಪೀಸ್ ಅಟ್ಯಾಚ್ ಮಾಡಿದ್ದೀನಿ. ಇದು ಡೆಮೋ ಅವ್ರು ಕೊಟ್ಟಿದ್ದು, ಈ ರೀತಿ ಮಾಡಬೇಕು ಅಂತ ಹೇಳಿ. ಇದನ್ನು ಈ ರೀತಿ ಹಾಕಿ ಅವರೇ ಕೊಟ್ಟಿದ್ದರು, ಈ ರೀತಿ ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಇಷ್ಟನ್ನು ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಬಟ್ ಅವ್ರು ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಬರ್ಬೋದು ಅಂದ್ಕೊತೀನಿ. ಇಲ್ಲ, ಸ್ವಲ್ಪ ಹೊಡ್ಕೊಂಡು ಇದು 20 ಪೀಸು. ಮತ್ತು ಇದು ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಇದು ಏನು ಅಂತ ಕೇಳಿದ್ದಕ್ಕೆ ಏಪ್ರಿಲ್ ಅಂತನೋ ಏನೋ ಹೇಳಿದ್ರು. ಕಾಣಿಸ್ತಿದೆಯಾ? ಏನೋ ಈ ರೀತಿ ಮಕ್ಕಳಿಗೆ ಈ ರೀತಿ ಹಾಕೋದಂತ ನನಗೂ ಗೊತ್ತಿಲ್ಲ. ಎಲ್ಲ ಸ್ಟಿಚ್ ಮಾಡಾಯಿತು. ಬಟ್ ಇಲ್ಲಿ ಹಿಂದೆಗೆ ಈ ಸ್ಟಿಕ್ಕರ್ನ ಆ್ಯಡ್ ಮಾಡಬೇಕಿತ್ತು 2 ಸೈಡು. ಬಟ್ ಮಿಷನಲ್ಲಿ ಅದು ಕೂರಲಿಲ್ಲ. ನನಗೆ ಏಮಿಂಗ್ ಅಂದರೆ ಕೈಯಲ್ಲೇ ಹಾಕಿ ಅಂತ ಹೇಳಿದ್ರು. ಬಟ್ ನನಗೆ ಅದು ಕೈಯಲ್ಲಿ ಹಾಕೋಕ್ಕೂ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಇದು ಮಾಡಿದ್ದಕ್ಕೆ, ಸರಿ ಮೇಡಮ್, ನಾವು ಟೀಚರ್ಸ್ ಎಲ್ಲ ಕೂತಿರ್ತೀವಲ್ವ, ಹಾಗೆಲ್ಲ ಒಂದು 2 ಅಂತ ಹಾಕೊಂಬಿಡ್ತೀವಿ. ಸರಿ, ನೀವು ಇದನ್ನ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಸರಿ ಅಂತ ಹೇಳಿ ಇದನ್ನು ಇಷ್ಟು ರೆಡಿ ಮಾಡಿದ್ದೀನಿ. ಇದು ನಾನೇ ಕಟ್ ಮಾಡಿ ನಾನೇ ಮಾಡಿದ್ದೀನಿ. ಇದು ಮಕ್ಳಿಗೆ ಈ ರೀತಿ ಹಾಕೋಕ್ಕಂತೆ. ಬಟ್ ಯಾವ ಟೈಮಲ್ಲಿ ಏನಕ್ಕೆ ಹಾಕೋಕ್ಕೆ ಅಂತ ನನಗೂ ಗೊತ್ತಿಲ್ಲ. ಈ ರೀತಿ ಅಂತೆ, ಏನೋ ಇಷ್ಟು ಇದೆ. ಅಂದರೆ ಇದು ನಾನೇ ಕಟ್ ಮಾಡಿಕೊಂಡು ಸುತ್ತ ಜಿಗ್ಜಾಗ್ ಮಾಡಿರೋದು. ಅವರಿಗೆ ಹೇಳ್ತಾ ಇದ್ದೀನಿ, ಇದು ನಾನು ಏನಕ್ಕೆ ಇದನ್ನು ಸ್ಕಿಪ್ ಮಾಡಿದ್ದೆ ಬೇಡ ಅಂತ ಅಂದರೆ, ಇದರಲ್ಲಿ ಜಿಗ್ಜಾಗ್ ಬರಲ್ಲ, ಜಿಗ್ಜಾಗ್ ನೀಟಾಗಿ ಫಿನಿಶಿಂಗ್ ಬರಲ್ಲ. ಇಲ್ಲಿ ನೋಡಿ, ಇದು ಸುತ್ತ ಇದೆಯಲ್ಲ, ಇದು ಟ್ರಿಮ್ಮರು ಇಲ್ಲ ಅಂದ್ಕೊತೀನಿ. ಇದು ಇಲ್ಲೆಲ್ಲ ಹೆಂಗೋ ಜಿಗ್ಜಾಗ್ ಬಂದ್ಬಿಡುತ್ತೆ. ಇದು ಸ್ಟ್ರೈಟ್, ಆಲ್ಮೋಸ್ಟ್ ಸ್ವಲ್ಪ ಸ್ಟ್ರೈಟ್ ಇದೆ, ಜಿಗ್ಜಾಗ್ ಬರುತ್ತೆ. ಬಟ್ ಈ ಟರ್ನಿಂಗಲ್ಲಿ ಜಿಗ್ಜಾಗ್ ಮಾಡೋಕ್ಕಾಗಲ್ಲ. ಅವರಿಗಂತೂ ನನಗೆ ಹೇಳೋಕ್ಕಾಗಲಿಲ್ಲ. ಹೇಳಿ ಸಾಕಾಯಿತು. ನೋಡಿ, ಈ ಟರ್ನಿಂಗಲ್ಲಿ ಕೆಲವೊಂದರಲ್ಲಿ ಚೆನ್ನಾಗಿ ಬಂತು. ಈ ಕೆಳಗಡೆ ಟರ್ನಿಂಗಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲ ನೋಡಿ, ಇಲ್ಲಿ ಸ್ವಲ್ಪ ಓಪನ್ನೇ ಇದೆ, ಇಲ್ಲಿ ಸ್ವಲ್ಪ ಫೋಲ್ಡಿಂಗ್ ಇದೆ. ನಾನೇನು ಮಾಡಲ್ಲ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಇದು ಜಿಗ್ಜಾಗ್ ನೀಟಾಗಿ ಬರಲ್ಲ, ಓವರ್ಲಾಕ್ ಕೊಡಿಸಿ. ನನ್ನ ಹತ್ರ ಓವರ್ಲಾಕ್ ಮಿಷನ್ ಇಲ್ಲ ಅಂತ ಹೇಳಿದ್ರು. ಚಂಡಿ ಮಾಡ್ಕೊಂಡು, ನಂಗೆ ಇಲ್ಲ ಮೇಡಮ್, ಪರವಾಗಿಲ್ಲ, ಹಾಗೆ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹಾಗೆ ಫಿನಿಶಿಂಗ್ ಕೊಟ್ಟಿದ್ದೀನಿ. ನಿನ್ನೆ
ಒಂದು 12 ಬಂದಿದ್ದರು. ಮೇಡಮ್ ಆಯಿತಾ ಅಂತ. ಇಲ್ಲ, ನಾನು ಅವರು ಕಾಲ್ ಮಾಡಿದಾಗ 12 ಗಂಟೆ. ನಾನು ಅದೇ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸ್ಟಿಚ್ ಮಾಡೋಕ್ಕೆ. ಮಕ್ಕಳು ಸ್ಕೂಲಿಗೆ ಬಿಟ್ಟೆಲ್ಲ ಮಾಡಿ ಬಂದು ತಾನೇ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡೆ. ಕರೆಕ್ಟಾಗಿ ಕಾಲ್ ಮಾಡಿದ್ರು. ನಾನು ಅದಕ್ಕೆ ಅವ್ರಿಗೆ ಸುಳ್ಳು ಹೇಳಿದೆ, ಮೇಡಮ್ ಇನ್ನೊಂದು 5 ಪೀಸ್ ಇದೆ, ಜಿಗ್ಜಾಗ್ ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಬನ್ನಿ ಆಗುತ್ತಾ ಅಂತ. ಸರಿ, ಇನ್ನು 12:15 ಹೆಂಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, 12:15 ಕರೆಕ್ಟಾಗಿ ಬಂದರು. ಬಂದು ನಿಂತ್ಕೊಂಡ್ರು. ಆಗ ಮತ್ತೆ ಇನ್ನೂ 5 ಪೀಸ್, ಅವ್ರು ಬಂದಾಗ 5 ಪೀಸ್ ಇತ್ತು. ನಾನು ಇರೋದೇ ಹೇಳಿದೆ, ಮೇಡಮ್ ಮೆಷಿನ್ನು ಅದು ಸ್ಲೋ ಇದೆ, ಕರೆಂಟ್ ಮಿಷನ್ನು. ಈ ಮಿಷನ್ನಾಗ ಸ್ಪೀಡ್ ಇಲ್ಲ, ಅದು ಸ್ವಲ್ಪ ಸ್ಲೋ ಇದೆ. ಸೊ ಇನ್ನೂ 1/2 ಅವರ್ ಮೇಲಾಗುತ್ತೆ, ನಿಂತ್ಕೊತೀರಾ ಅಂದರೆ. ನಾನು ಇದನ್ನು ಮಾತ್ರ ಇನ್ನೂ 5 ಇದ್ದಿದ್ದು, ಇದನ್ನೇನೂ ಅಟ್ಯಾಚ್ ಮಾಡಿರಲಿಲ್ಲ ಇನ್ನೂ. ಅದಕ್ಕೆ ಸರಿ ಆಯಿತು ಮೇಡಮ್, ನಾವು 2 ಗಂಟೆಗೆ ಗಾಡಿ ಬರುತ್ತೆ ಇಲ್ಲಿಗೆ, ಅವರಿಗೆ ಹಾಕಿ ಕಳಿಸಿ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಸ್ಟಿಚ್ ಮಾಡಿ ಇಟ್ಟೆ. ಬಟ್ ಅದು ಗಾಡಿ ಬರಲಿಲ್ಲ. ನಾನು 2 ಗಂಟೆ ಅಷ್ಟರೊಳಗೆ ಎಲ್ಲ ಮುಗಿಸ್ದೆ. 1:15ಗೆಲ್ಲ ಮುಗಿದೋಯ್ತು. ಇದೇನು ಅಟ್ಯಾಚ್ ಮಾಡಿದ್ದು ಮಾಡೋದಲ್ಲ, 1:15ಗೆಲ್ಲ ಮುಗಿದೋಯ್ತು. ಆದರೂ ನೆನ್ನೆ ನನ್ನ ಟೈಮ್ ಹಾಳೇನೆ. ಒಟ್ಟಿನಲ್ಲಿ ಯಾವ ಕೆಲಸನೂ ಆಗಲಿಲ್ಲ. ಬಟ್ ನೈಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ತುಂಬ ಟಯರ್ಡ್ ಆಗ್ಬಿಡ್ತು. ಅಲ್ಲಿ ಶಾಪಲ್ಲಿ ಸ್ವಲ್ಪ ನಿಂತ್ಕೊಂಡೆ ಸ್ಟಿಚ್ ಮಾಡಬೇಕಿತ್ತು, ಯಾಕಂದರೆ ಕೂರೋಕ್ಕೂ ಜಾಗ ಇಲ್ಲ. ನೋಡಿದ್ದೀರಲ್ವ, ಶಾಪ್ ಚಿಕ್ಕಗಿದೆ. ಸರಿ ಅಂತ ಹೇಳಿ ನಿಂತ್ಕೊಂಡೆ. 1 ಅವರ್ ನಿಂತ್ಕೊಂಡೆ ವರ್ಕ್ ಮಾಡಿದ್ದೀನಿ. ಇವೆಲ್ಲ ಆಯಿತು. ಇದನ್ನು ಮಾತ್ರ ಮನೆಗೆ ಬಂದು ಸ್ಟಿಚ್ ಮಾಡಿದೆ, ಯಾಕಂದರೆ ಅದು ಮಿಷನ್ನು ಚಿಕ್ಕದು. ಇದನ್ನೇ 1 ಅವರ್ ಮೇಲೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಹೀಟಾಗಿ ಸುಮ್ಮನೆ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಹೇಳಿ ಮನೆಗೆ ಬಂದು ಇದನ್ನು ಅಟ್ಯಾಚ್ ಮಾಡಿದೆ. ಅದರಲ್ಲೊಬ್ಬ ಇನ್ನೊಂದು ಹುಡುಗ ಬಂದು ಪ್ಯಾಂಟ್ನ ಪೆನ್ಸಿಲ್ ಕಟ್ ಮಾಡಿಕೊಡಿ ಅಂತ ಜೀವನೇ ತಿಂದುಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಕಳಿಸಿದ್ದೀನಿ. ಕರೆಕ್ಟಾಗಿ ಬರ್ತಾರೆ, ಇಮ್ಮಿಡಿಯೇಟ್ಲಿ ಅಲ್ಲಿಂದಲ್ಲೇ ಬೇಕು. ನಾನು ಥ್ರೆಡ್ ಯಾವುದೋ ಹಾಕ್ಕೊಂಡಿರ್ತೀನಿ, ಬಟ್ ಅದಕ್ಕೆ ಒಂಥರ ಪ್ಯಾಂಟ್ಗಳು ವೈಟು ಬ್ಲೂ, ಅದಕ್ಕೆ ಮ್ಯಾಚಿಂಗೇ ಹಾಕಬೇಕು ಥ್ರೆಡ್ಡು. ಸರಿ ಅಂತ ರೇಗಾಡ್ಬಿಡಿ ಬರೀ ಪೆನ್ಸಿಲ್ ಕಟ್ ಮಾತ್ರ ಮಾಡಿಕೊಟ್ಟಿದ್ದೀನಿ. ಕಟ್ ಮಾಡಿ ಫೋಲ್ಡ್ ಮಾಡೋ ಇದಕ್ಕೆ ಬೈದ್ಬಿಟ್ಟು ಬರೀ ಪೆನ್ಸಿಲ್ ಕಟ್ ಮಾತ್ರ ಮಾಡಿ ಕಳಿಸ್ದೆ. ಫೈನಲಿ ಇದು ಎಲ್ಲ ಸ್ಟಿಚ್ ಮಾಡಾಯಿತು. ಇಷ್ಟು ಪೀಸು ಮೊನ್ನೆ ನೈಟು ಕಟ್ ಮಾಡ್ಕೊಂಡು ಎಲ್ಲ ಸ್ಟಿಚ್ ಮಾಡಿದ್ದು. ಬಟ್ ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಿಗಾರು ಬರಲಿ. ಪಾಪ ಈಗ 8ಗೆ ಬರ್ಬೋದು ಅಂದ್ಕೊತೀನಿ. ಈಗ ನಾನು ಅಲ್ಲಿ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ. ಸರಿ ನೋಡೋಣ, ಬೇಗ ಹೋಗಿ ಕೊಟ್ಬಿಟ್ಟು ಕಾಲ್ ಮಾಡ್ತಾರೆ. ನಂಬರ್ ಗೊತ್ತಿದೆಯಲ್ಲ, ಕಾಲ್ ಮಾಡ್ತಾರೆ, ಮೇಡಮ್ ಆಯಿತಾ ಅಂತ. ಇದು ಫಸ್ಟ್ ಒಂದು ನಾನು ಡೆಮೋ ಹಾಕ್ಕೊಟ್ಟಿದ್ದೆ ನೋಡಿ, ವೈಟ್ ಕಲರಲ್ಲಿ ಡೆಮೋ ಹಾಕ್ಕೊಟ್ಟಿದ್ದೆ. ಅವ್ರಿಗೆ ಇಷ್ಟ ಆಯ್ತಂತೆ. ಸರಿ ಅಂತ ಹೇಳಿ ತಂದು ಕೊಟ್ಟರು. ಇಲ್ಲಿ ಬಾಕ್ಸ್ ಟೈಪ್ ಕೊಟ್ಟಿದ್ರು. ನಾನು ಬೈದಿದ್ದೆ, ಈ ರೀತಿ ಬಾಕ್ಸ್ ಟೈಪ್ ಇದ್ದರೆ ಮೊದಲಾಗೆ ಬರೋಲ್ಲ ಜಿಗ್ಜಾಗ್ ಅಂದಿದ್ದಕ್ಕೆ. ಇದು ರೌಂಡ್ ತೆಗ್ಸಿದ್ದಾರೆ ನೋಡಿ, ಬುದ್ಧಿವಂತು. ರೌಂಡ್ ತೆಗ್ಸಿದ್ದಾರೆ. ಮತ್ತು ಈ ರೀತಿ ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದರು. ನನಗೆ ಇದು ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಹೇಳಿದ್ದೆ, ಪರವಾಗಿಲ್ಲ ಮೇಡಮ್ ಕೊಡಿ, ನಾವೆಲ್ಲ ಟೀಚರ್ಸ್ ಎಲ್ಲ ಕೂತಿರ್ತೀವಲ್ಲ, ಎಲ್ಲ ಒಂದು 5 ತಗೊಂಡು ಸ್ಟಿಚ್ ಮಾಡೋದು. 4 ಜನ ಟೀಚರ್ಸು 5 ತಗೊಂಡು ಸ್ಟಿಚ್ ಮಾಡಿದ್ರೆ ಮುಗ್ದೋಗುತ್ತೆ, ಕೊಡಿ ಅಂತ ಹೇಳಿದ್ದು. ಫ್ರೆಂಡ್ಸ್, ಇಷ್ಟೂ ಸ್ಟಿಚ್ ಮಾಡಿದ್ದಾಯಿತು. ಇದನ್ನೆಲ್ಲ ಈಗ ಪ್ಯಾಕ್ ಮಾಡಿಕೊಂಡು ಕವರಿಗೆ ಹಾಕೊಂಬಿಡೋಣ. ನಾನು ಹೋಗಲಿ ಬಿಡು, ಇನ್ನೇನು ಇಷ್ಟೇ ಅಲ್ವಾ, ಅಟ್ಯಾಚ್ ಮಾಡಿಬಿಡೋಣ ಅಂತ ಲೆಂತಿ ಇದನ್ನ ಕಟ್ ಮಾಡಿಕೊಂಡೆ ಪೀಸು. ಬಟ್ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಅವರು ಕೊಟ್ಬಿಟ್ರೆ ನೆಮ್ಮದಿ. ಶಾಪಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಎಲ್ಲನೂ ಹಾಕ್ಕೊಳಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ. ಮತ್ತು ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡು ತಂದೆ, ಬಟ್ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ಎದ್ದಿದ್ದೆ ಲೇಟ್ ಆಯಿತು, ಟಿಫನ್ ಮಾಡಿ ಎಲ್ಲ ಹೊರಡೋದು ಟೈಮ್ ಆಯಿತು, ಆಗಲಿಲ್ಲ. ಇದು ಮಾಮೂಲಿ ಪೀಸೆ. ಈಗ ಹೋಗಿ ಅಟ್ಯಾಚ್ ಮಾಡಿಬಿಡ್ತೀನಿ. ಹುಡುಗರು ಸ್ಕೂಲಿಗೆ ಕಳಿಸಿ ಒಂದು 11 ಗಂಟೆ ಅಷ್ಟೊಳಗೆ ಅಟ್ಯಾಚ್ ಮಾಡಿ ಮುಗಿದ್ಬಿಟ್ರೆ, ಇನ್ನು ಈಗ 10ನೇ ತಾರೀಕು ಕೊಡೋಕ್ಕೆ 5-6 ಬ್ಲೌಸ್ ಇದೆ. ಇನ್ನು 2 ಡೇಸ್ ಬಾಕಿ ಇದೆ. ಇವತ್ತು 3, ನಾಳೆ 3 ಹೊಲಿಬೇಕು.
ನೋಡೋಣ, ಬೇಗ ಬೇಗ ಅಟ್ಯಾಚ್ ಮಾಡಿಬಿಡ್ತೀನಿ. ನನಗೆ ಅಲ್ಲಿ ಶಾಪಲ್ಲೂ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೀಸರ್ ತಂದಿದ್ದೀನಿ, ಎಮರ್ಜೆನ್ಸಿಗೆ ಇರಲಿ ಅಂತ ಎತ್ಕೊಂಡ್ಬಂದಿರ್ತೀನಿ. ಇವೆಲ್ಲ ಸ್ಟಿಕ್ಕರ್ ಎಲ್ಲೆಲ್ಲೋ ನಂಬಿಕೊಂಡಿದೆ. ನನ್ನ ಮಕ್ಕಳಂತೂ ಇದು ಶಾಪಲ್ಲಿ ಬೈಂಡು. ನಾನು ಡೈಲಿ ಸಿಲಿಂಡ್ರ್ ಲೆಕ್ಕ ಬರ್ಕೊತೀನಿ, ಎಷ್ಟಾಯಿತು ಏನು ಎಷ್ಟು ಹೋಯಿತು ಅಂತ ಹೇಳಿ ಎಂಟ್ರಿ ಮಾಡ್ಕೊತೀನಿ ಅಷ್ಟೇ. ಆಗಿದೆ. ಓಕೆ ಫ್ರೆಂಡ್ಸ್, ಟೈಮ್ ಆಯಿತು ಶಾಪಿಗೆ ಹೋಗೋಕ್ಕೆ. ನೋಡೋಣ, ಆದರೆ ಶಾಪಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳು ಮಲಗಿದ್ದಾರೆ, ಅವರು ಎದ್ದೇಳೋಷ್ಟರೊಳಗೆ ಬೇಗ ಹೋಗಿ ಶಾಪ್ ಓಪನ್ ಮಾಡ್ಬಿಟ್ಟು ಹೊಡ್ಬಂದು ಅವ್ರಿಗೆ ತಿನ್ನಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿ ಬಿಡಬೇಕು. ತುಂಬ ರಿಸ್ಕ್ ಇದೆ ಮಾತ್ರ. ನೋಡೋಣ, ನಾವೇನೇ ಶಾಪಿಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆಯಿತು. ನಾನು ಶಾಪಿಗೆ ಬಂದೆ ಆಗಲೇ. ಬಂದು ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತು ಮನೆಗೆ ಹೋಗಿ ರಚ್ವಿಗೆ ಗುಣನ ಎಬ್ರಿಸಿ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಅವ್ರಿಗೆ ಟಿಫನ್ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಇವತ್ತು ಸ್ಕೂಲಿಗೆ ಹಾಫ್ ಆನ್ ಅವರ್ ಲೇಟ್ ಆಯಿತು. ಬೈಸ್ಕೊಂಡೆ ಅವ್ರ ಮ್ಯಾಮ್ ಕೈಲಿ, ಯಾಕೆ ಮೇಡಮ್ ನಿಧಾನ ಕಳಿಸ್ತೀರಾ ಈಗ ಅಂತ. ಇಲ್ಲ, ಅವ್ರ ಗುಣಂಗೆ ಫೀವರ್ ಇತ್ತಲ್ವ, ಸೊ ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ ಮಾರ್ನಿಂಗ್ ಅಂತ ಹೇಳಿ ನಾನೇ ಸುಮ್ಮನಾದೆ. ಆಯಿತು, ಅವ್ರನ್ನ ಬಿಟ್ಟು ಬಂದೆ. ಮತ್ತು ಈಗ ಸ್ಟಿಚಿಂಗ್ ಮತ್ತೆ ಬಂದೆ, ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶಾಪಲ್ಲಿ ನೋಡಿ ಇದು ಗ್ಲಾಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ಟಿಂಗ್ಗೆ ಅಂತ ಹೇಳಿ. ಇದು ಟೇಬಲ್ ಚಿಕ್ಕ ಇದೆ, ಇದು ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ ಇಲ್ಲಿ ಇದು ಟೇಬಲ್ ಚಿಕ್ಕ ಇರೋದ್ರಿಂದ ಇಲ್ಲಿ ಗ್ಲಾಸ್ ಇಟ್ಕೊಂಡಿದ್ದೀನಿ. ಮಿಷನ್ ಇಡೋಕ್ಕೂ ಗ್ಲಾಸ್ ಇಟ್ಕೊಂಡಿದ್ದೀನಿ. ಸೊ ಕಟ್ಟಿಂಗ್ ನನಗೆ ಈಸಿ ಆಗಿಬಿಡುತ್ತೆ. ಮತ್ತು ನಮ್ಮ ಚೋಟಾ ಮಿಷನ್ ಇಲ್ಲೇ ಇದ್ದಾರೆ. ನಂಗೆ ನಿಜವಾಗ್ಲೂ ಆ ಮಿಷನ್ಗಿನ್ನ ತುಂಬ ಇಷ್ಟ ಆಯಿತು ಈ ಮಿಷನ್ನು. ಓಕೆ ಫ್ರೆಂಡ್ಸ್, ಇದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೆನ್ನೆನೆ. ಸೊ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಮತ್ತು ಎಕ್ಸ್ಟ್ರಾ ಬ್ಲೌಸ್ಗೂ ಕಟ್ ಮಾಡ್ಕೋಬೇಕು. ನಿನ್ನೆ ಇದಕ್ಕೆ ಥ್ರೆಡ್ ತೆಗೆದಿಟ್ಕೊಂಡಿದ್ದೆ, ಬಟ್ ಅವರು ಅದೇ ಇದು ಕೊಟ್ಟಿದ್ರಲ್ಲ, ಅವರು ಇದು ಮಾಡಲಿಕ್ಕೆ ಕಟ್ಟಿಂಗ್ ಎಲ್ಲ ಮಾಡೋ ಸ್ಟಿಚ್ ಮಾಡಿಕೊಟ್ಟೆ ಅಲ್ಲ. ಸೊ ಅದನ್ನು ಅದರ ಜೊತೆ ಎತ್ಕೊಂಡು ಹಾಕ್ಬಿಟ್ಟಿದ್ದೀನಿ, ಮರ್ತ್ಕೊಂಡೆ ಎತ್ಕೊಳ್ಳೋದು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಪ್ರೇಟ್ ಮಾಡೋದು ಇದನ್ನು ಅಂತ ಹೇಳಿ. ಬಾಬಿನ್ ನಾನು ಯಾವಾಗಲೂ ಇದರಲ್ಲೇ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲಿ ಸ್ವಲ್ಪ ಹಿಂಸೆ, ಇದು ಮಾಡಿದ್ರೆ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್, ಇದು ಆಯಿತು. ಇವತ್ತು ಆಲ್ರೆಡಿ ಗುರುವಾರನ ಮೇ ಬಿ ಇನ್ನೇನು ಶುಕ್ರವಾರ ಕೊಡಬೇಕು ಬ್ಲೌಸ್ಗಳು. ಯಾವಾಗ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ. ಇದು ನಾರ್ಮಲ್ಲೇನೆ. 1 ಅವರೆಲ್ಲ ನೀಟಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಬೇಗ. ಯಾಕಂದರೆ ಇದು ಸ್ವಲ್ಪ ಸ್ಲೋ ಇರೋದ್ರಿಂದ ನನ್ನ ಮಿಷನಲ್ಲಿ ಸ್ಟಿಚ್ ಮಾಡಿದ್ರೆ 3/4 ಅವರ್ 1/2 ಅವರ್ ಸ್ಟಾರ್ಟಿಂಗ್ ಸ್ಟಿಚ್ ಮಾಡಲಿಕ್ಕೆ. ಅಂದರೆ ಇದು ಸ್ವಲ್ಪ ಸ್ಲೋ ಅಲ್ಲ, ನಿಧಾನಕ್ಕೆ ಸ್ಟಿಚ್ ಆಗುತ್ತೆ. ಇದರಲ್ಲಿ ಲೈಟ್ ಆಪ್ಷನ್ ಇದೆ, ಬಟ್ ನಾನು ಮಾರ್ನಿಂಗ್ ಟೈಮ್ ಆಫ್ ಮಾಡ್ಕೊತೀನಿ, ನೈಟ್ ಟೈಮ್ ಮಾತ್ರ ಆನ್ ಮಾಡ್ಕೊತೀನಿ. ಮತ್ತು ಈ ಬ್ಲೌಸಿಗೆ ಪೈಪಿಂಗ್ ಹೊಡಿಬೇಕು ಅಂದ್ಕೊತೀನಿ. ಅಮ್ಮ ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ, ಪರವಾಗಿಲ್ಲ. ಅಲ್ಲೇ 3 ಡೇಸ್ ಆಯ್ತು ಇದು ಕಟ್ ಮಾಡಿ, ಬಟ್ ನಾನು ನೋಡಿಕೊಂಡೇ ಇಲ್ಲ. ಇದು ಎಕ್ಸ್ಟ್ರಾ ಪೀಸಸ್ಸು. ಇಲ್ಲಿ ಅವರು ಸಣ್ಣ ಇದ್ದಾರೆ ಅಲ್ಲ, ಸೊ ಅವರಿಗೆ ಎಕ್ಸ್ಟ್ರಾ ಇಟ್ಕೊಂಬಿಡೋಣ. ಜಾಸ್ತಿ ಬಟ್ಟೆ ಅವಶ್ಯಕತೆ ಇರಲಿಲ್ಲ, ಸಾಕಾಗಿದೆ. ಇದು ಮೇನ್ ಪೀಸ್, ಇನ್ನೂ 1 ಪೀಸ್ ಕಟ್ ಮಾಡಿಕೊಂಡ್ರೆ ಇನ್ನರ್ ಒಳಗಡೆ ಬೇರೆ ಪೀಸ್ ಹಾಕಬೇಕು.
ಫ್ರಂಟು ಬ್ಯಾಕು. ಅಚ್ಚಿಗೆ ಇದು ವಯಸ್ಸಾಗಿರೋರ್ಗಲ್ವಾ, ಸೊ ಸಿಂಪಲಾಗಿ ತೆಗೆದಿದ್ದೀನಿ. ಅವ್ರು ಹೇಳಿದಾರಂತೆ ಎಲ್ಲೂ ಅವ್ರಿಗೆ ಫಿಟ್ಟಿಂಗ್ ಕೊಡ್ತಾ ಇಲ್ಲ ಅಂತೆ. ಸೊ ನನ್ನ ಹತ್ರ ಕೊಟ್ಟಿದ್ದಾರೆ, ಫಿಟ್ಟಿಂಗ್ ಕೂತ್ರೆ ಅಮ್ಮ ನಿನ್ನ ಹತ್ರ ಏನು ಕೊಟ್ಬಿಡ್ತೀನಿ ಅಂತ ಹೇಳಿ ನೋಡೋಣ. ಈಗ ಸ್ಟಿಚಿಂಗ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟಿಂದ ಆಲ್ಮೋಸ್ಟ್ ಸ್ಟಿಚಿಂಗ್ ವೀಡಿಯೋಸ್ನ ಹಾಕ್ತೀನಿ, ಇಲ್ಲ ಕಟಿಂಗ್ ವೀಡಿಯೋಸು ಹಾಕ್ತೀನಿ. ಮತ್ತು ನಾನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮತ್ತು ನಾನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ನಿಮಗೆ ತೋರ್ಸೋದು ಮತ್ತೆ ಹಳೆ ವೀಡಿಯೋಸಲ್ಲಿ. ವೀನೆಕ್ ಅಂದರೆ ಇದು ಯಾವ ಥರ ಕಚ್ಚೋ ಥರ ಬರುತ್ತೆ, ಇಲ್ಲ ಇದ್ರ ಮೇಲೆ ಇಟ್ಟಿದ್ದ. ಇದು 40 ಸೈಜ್ ಬ್ಲೌಸ್. ಇದು ಇದು ಕಟ್ಟೋ ಥರ ಇಲ್ಲಿ ಫ್ರಂಟಲ್ಲಿ ಫ್ರಂಟಲ್ಲಿ ಈ ರೀತಿ ಬೇಕು ಅಂತ ಹೇಳಿದ್ರು, ಸ್ಟಿಚ್ ಮಾಡಿದೆ. ಇದನ್ನು ಆಲ್ರೆಡಿ ಅವ್ರು ಒಂದ್ಸತಿ ವೇರ್ ಮಾಡಿ ತಂದು ಕೊಟ್ಟಿದ್ದಾರೆ. ಅಂದರೆ ಏನಕ್ಕೆ ಇದು ಏನು ಪ್ರಾಬ್ಲಮ್ ಇದೆ ಅಂದರೆ ಅವರಿಗೆ ಕಟ್ಟಿದ್ದಾರೆ ಹಿಂದೆ, ಬಟ್ ಇಲ್ಲಿ ಬಿಗಿ ಇಲ್ಲ. ಇದು ಬ್ಲೌಸ್ ಬಂದು ತುಂಬ ತೆಳು ಇದೆ ಬ್ಲೌಸು. ನಾನು ಹೇಳಿದೆ ಕೊಡುವಾಗಲೇ, ಬಟ್ ಅದೇನಾಯಿತು ಅಂದರೆ ತುಂಬ ತೆಳು ಇದೆ, ಸ್ವಲ್ಪ ಶೋಲ್ಡ್ರ್ ಡ್ರಾಪ್ ಆಗ್ತಿದೆ ಅಂತೆ. ಸರಿ, ಇಲ್ಲಿಗೆ ಹಿಂದಕ್ಕೆ ಒಂದು ಮಾಮೂಲಿ ದಾರನೇ ಕೊಟ್ಬಿಡಿ ಅಂತ ಹೇಳಿ ಕೊಟ್ಟರು ತಂದು. ಸರಿ, ಈಗ ಅದಕ್ಕೆ ದಾರ ಕೊಡಬೇಕು. ಮತ್ತು ಫ್ರಂಟು ಚೆನ್ನಾಗಿ ಕೂತ್ಕೊಂತಂತೆ. ಅವ್ರಿಗೆ ಬಾಡಿ ಫಿಟ್ಟಿಂಗ್ ಮಾತ್ರ ಚೆನ್ನಾಗಿ ಕೂತಿದೆ, ಬಟ್ ಹಿಂದೆ ಒಂದು ದಾರ ಕೊಟ್ಬಿಡಿ. ಸ್ವಲ್ಪ ಲೈಟಾಗಿ ಡ್ರಾಪ್ ಅನಿಸುತ್ತೆ, ಸುಮ್ಮನೆ ಹಿಂಸೆ ಆಗೋದು ಬೇಡ ಅಂತ. ನೋಡಿ, ಅವ್ರು ಆಲ್ರೆಡಿ ಸ್ಟಿಚ್ ವೇರ್ ಮಾಡಿದ್ದಾರೆ, ಪಿನ್ ಹಾಕಿದ್ದಾರೆ, ಅಲ್ಲಲ್ಲೇ ಕಿತ್ತೋಗಿದೆ. ಅವ್ರು ಅದನ್ನೇ ಅಂದರು, ನೀವು ಹೇಳಿದ್ರಿ ನಾನು ನಿಮ್ಮ ಮಾತು ಕೇಳಬೇಕಿತ್ತು ಅಂತ. ನೋಡಿ, ಇಲ್ಲೂ ಅಷ್ಟೇ ಪಿನ್ ಹಾಕಿದ್ದಾರೆ, ಇಲ್ಲಿ ಕಿತ್ತೋಗಿದೆ. ಸೊ ಈಗ ಇನ್ನೇನು ಮಾಡ್ತೀರಾ, ಈಗ ಅವರಿಗೆ ಅದೊಂದು ಹಿಂದೆ ಲೇಸ್ ಕಟ್ಟಿ ಕಳಿಸ್ತೀನಿ, ವೇರ್ ಮಾಡ್ಕೋಬೇಕಷ್ಟೇ ಅದೇ ರೀತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಹಾಕುವ ವೀಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ಹೊಸ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಓಕೆ, ಬಾಯ್, ಟೇಕ್ ಕೇರ್.